ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಮೊಹರಂ ಹಬ್ಬದ 4ನೇ ದಿನದ ಮೊಹರಂ ಆಚರಣೆ, ಕರಬಲ ಹಾಡುಗಳು ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಜರುಗಿ, ಪಿಕೆಪಿಎಸ್ ಅಧ್ಯಕ್ಷರಾದ ಮೈಬೂಸಾಬ್ ಪೆಂಡಾರಿ ಮೊಹರಂ ಬಗ್ಗೆ ಮಾತನಾಡಿ, ಮತ್ತು ಗ್ರಾಮದ ಗುರು ಹಿರಿಯರು ಸೇರಿಕೊಂಡು ಹಿಂದೂ ಮುಸ್ಲಿಂ ಎನ್ನದೆ ಎಲ್ಲರೂ ಅಣ್ಣತಮ್ಮಂದಿರಾಗಿ ಈ ಮೊಹರಂ ಹಬ್ಬವನ್ನು ಹೊನ್ನೂರು ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಭಕ್ತಿವಾದ ಇವರ ಹೊರತ ಪೂರ್ಣ ರೋಗನ ಭೋಜನ ಸದಾ ಶಿವನ ಎಲ್ಲ ಅನುಮಾನ ಜನರ ಹಾಕ್ಯಾರನ್ನ ಸಕ್ಕರೆ ತೋಪಾಯಿನ Allah saibna byalaki bhaktivana ivra bharata purna rojana ganga tere barka ganga karabharaya betu hajao range tana Mariaga Mata Madhaiya Yojana Karala Kalpana Devana Devana Ivara Bharata Purna Rojana Mojana Sada Sivana Dhyana Allah saibna byalaki bhaktivana ivra bharata purna rojana bhojana sada sivana dhyana avasara hindalli hekakkiva nyaro rajana jagatum ಬನ್ನೂರು ಗ್ರಾಮದ ಮೊಹರಂ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಭಾವೈಕ್ಯದಿಂದ ಆಚರಣೆ ಮಾಡುತ್ತೇವೆ. 5 ದಿವಸವಾಗಿ ಎಲ್ಲ ಕೊಣ್ಣೂರು ಗ್ರಾಮದ ಗುರು ಹಿರಿಯರು ಮತ್ತು ಎಲ್ಲ ಸದ್ಭಾವಿಗಳು ಕೂಡಿಕೊಂಡು ಈ ಮೊಹರಮವನ್ನು ಆಚರಣೆ ಮಾಡುತ್ತೇವೆ. ಮೊಹರಮದಲ್ಲಿ ಯಾವ ಮುಸ್ಲಿಂ ಅವರು ಹಿಂದೂ ಅಂತ ಭಾವತೆ ಇಲ್ಲ. ಇಲ್ಲಿ ನಮ್ಮಲ್ಲಿ 3 ಮಸೀದಿಗಳು ಇರ್ತವೆ. ಇಲ್ಲಿ ಮೊದಲೇ ದೊಡ್ಡ ಮಸೀದಿ, ಈ ಮಸೀದಿಯಲ್ಲಿ ಹುಸೇನ್ ಪೀರ್ ಅವರು ಲಾಲ್ ಸಾಬ್ 2 ದೇವಸ್ಥಾನ, 2ನೇ ಮಸೀದಿಯಲ್ಲಿ ಬಿವಿ ಫಾತಿಮಾ ಎಂಬ ಒಂದು ಮಸೀದಿ, 3ನೇ ಮಸೀದಿಯಲ್ಲಿ ಅಲ್ಲಿ ಲಾಲ್ ಸಾಬ್ ಮತ್ತು ಹುಸೇನ್ ಪೀರ್ ಎಂಬ 3 ಮಸೀದಿಗಳು. ಈ 3 ಮಸೀದಿಯ ಭಾವಿಕತೆಯನ್ನು ಎಲ್ಲ ಹಿಂದೂ ಬಾಂಧವರು ಮುಸ್ಲಿಮರು ಕೂಡಿ ಆಚರಣೆ ಮಾಡ್ತೀವಿ. ಇಲ್ಲಿ ಬಹಳ ಅತಿ ಉತ್ಸವದಿಂದ ಸದ್ಭಕ್ತದಿಂದ ಈ ಮೊಹರಂ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಪ್ರತಿ ವರ್ಷವೂ ಹಲಿಗಿ ಮದಾಲ್ಸಿ ಅಥವಾ ಕರಬಲ ಹಾಡುಗಳನ್ನು ರಾತ್ರಿ ಹಗಲು ಹಾಡುತ್ತಾ ಮತ್ತು ಯಾರಾದರೂ ತಮ್ಮ ಊಟದ ವ್ಯವಸ್ಥೆಯನ್ನು ಮಾಡುತ್ತಾ ಎಲ್ಲ ರೀತಿಯಲ್ಲಿ ಈ ಮೊಹರಂ ಹಬ್ಬವನ್ನು ಒಳ್ಳೆಯ ಸದ್ಭಾವನೆಯಿಂದ ಆಚರಣೆ ಮಾಡುತ್ತಾ ಬಂದೇವೆ. ಅದರಂತೆ ಈ ವರ್ಷವು ಇವತ್ತ ಕತ್ತಲ್ ರಾತ್ರಿ ಅಂದ್ರೆ ಇವತ್ತ 2 ಮೇಳಗಳನ್ನು ನಾವು, ಒಂದು ಬಿಜಾಪುರ ತಾಲೂಕಿನ ಅಂಕಲಿಗಿ ಗ್ರಾಮ, ಇನ್ನೊಂದು ಉಪ್ಪಲದಿನ್ನಿ ಗ್ರಾಮದವ್ರನ್ನ ಕರಬಲ ಪದವನ್ನು ಹಾಡಲು ಕರೆಸಿದ್ದೇವೆ. ಅವರು ಇವತ್ತು ಮುಂಜಾನೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಆಡುತ್ತಾರೆ. ತದನಂತರ ರಾತ್ರಿ
ಇಲ್ಲಿ ಕತ್ತಲ ರಾತ್ರಿಯಲ್ಲಿ ಇಲ್ಲಿ ಊರ ಎಲ್ಲ ಕರಬಲ ಹಾಡುಗಾರರು ಹಾಡುತ್ತಾರೆ ಮತ್ತು ರಾತ್ರಿ 1 ಗಂಟೆಗೆ ದೇವಸ್ಥಾನ ದೇವರು ಹೇಳ್ತಾವು. ಅಲ್ಲಿ ಎಲ್ಲ ಹಿಂದೂ ಮುಸ್ಲಿಮರು ಕೂಡಿ ಒಳ್ಳೆಯ ರೀತಿಯಿಂದ ಮೊಹರಂ ದೇವರನ್ನು ಸದ್ಭಾವನೆಯಿಂದ ನಡೆದುಕೊಂಡು ಇವತ್ತು ಕತ್ತಲ ರಾತ್ರಿಯನ್ನು ಮುಗಿಸುತ್ತಾರೆ. ಆ ನಂತರ ನಾಳೆ ಸಾಯಂಕಾಲ 5 ಗಂಟೆಗೆ ದೇವರು ಹೇಳ್ತಾವರು. ಆ ದೇವರು ಎದ್ದ ನಂತರ 3 ದೇವರ ಡೋಲಿಗಳು ಎಲ್ಲ ಮೊಹರಂದ ಪಂಜೆಗಳು ಎಲ್ಲವೂ ಕೂಡಿಕೊಂಡು ತಳಗ ಅಗಸಿ ಬಾಗಿಲಿಗೆ ಇಡೀ ಎಲ್ಲ ಧರ್ವಂತ ಬಾವಿ ಎಂಬ ಒಂದು ದಳದಲ್ಲಿ ಅಲ್ಲಿ ಐಕಾಗ್ತಾವ ದೇವರು. ಆ ದೇವರಲ್ಲಿ ಹೋಗುವಾಗ ಇಡೀ ಎಲ್ಲ ಸಮಾಜ ಬಾಂಧವರು, ಎಲ್ಲ ಊರ ಗಣ್ಯರು, ಎಲ್ಲ ಹಿರಿಯರು ಎಲ್ಲರೂ ಕೂಡಿಕೊಂಡು ಅಲ್ಲಿ ಐಕ್ಯ ಆಗುವ ಸ್ಥಳಕ್ಕೆ ಹೋಗಿ 6 ಗಂಟೆಗೆ ಮುಕ್ತಾಯ ಸಮಾರಂಭ ಮುಗಿಸುತ್ತೇವೆ. ಈ